ಒಂದು ಫ್ಯಾಮಿಲಿ ಒಂದು 3-4 ಜನ ಇದ್ದರೆ ಅಥವಾ ಒಂದು ಗುಂಪಿನಲ್ಲಿ 4-5 ಜನ ಇದ್ದರೆ ನಾವು ಚೆನ್ನಾಗಿರೋಕ್ಕೆ, ಒಟ್ಟಿಗೆ ಇರೋಕ್ಕೆ, ಹೊಂದ್ಕೊಂಡಿರೋಕ್ಕೆ ಫಸ್ಟು ನಾವೇನು ಕಾಂಟ್ರಿಬ್ಯೂಟ್ ಮಾಡ್ತೀವಿ, ನಮ್ಮ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಇದೆ ಈ ಚೆನ್ನಾಗಾಗೋಕ್ಕೆ ಅಂತ ನೋಡಬೇಕು. ಎಲ್ಲ ಥರದಿಂದ ಒಬ್ಬರಿಂದ ಒಬ್ಬರು ಎಕ್ಸ್ಪೆಕ್ಟ್ ಮಾಡಬಾರ್ದು. ಎರಡನೇದು, ನಾವು ಗಮನಿಸ್ಬೇಕಾಗಿರೋದು, ಬೇರೆಯವರು ಇಂಪರ್ಫೆಕ್ಟಾಗಿರ್ತಾರೆ, ಪರ್ಫೆಕ್ಟಾಗಿ ಯಾರೂ ಇರಲ್ಲ. ಬೇರೆಯವ್ರ ಇಂಪರ್ಫೆಕ್ಷನ್ನ ಆ್ಯಕ್ಟಿವ್ ಆಗಿ ಆಕ್ಸೆಪ್ಟ್ ಮಾಡೋದಿದೆಯಲ್ಲ, ಅದು ಫ್ಯಾಮಿಲಿನಲ್ಲಿ ತುಂಬ ಮುಖ್ಯ. ಆಮೇಲೆ ಇದು ಒಂದು 1000 ಮೈಲಿ ಹೋಗೋ ಜರ್ನಿ. ಸಂಬಂಧಗಳು 1000 ಮೈಲಿ ಹೋಗೋ ಜರ್ನಿ. ಪ್ರತಿ ದಿವಸ ಎದ್ದಾಗ ನೀವು ಯಾವ ಫಸ್ಟ್ ಸ್ಟೆಪ್ ಹೇಗೆ ತೊಗೊಳ್ತೀರಾ ಅನ್ನೋದೇ ನಿಮ್ಮ ಜರ್ನಿನಲ್ಲಿ ನೀವು ಮುಂದುವರಿಸ್ತೀರಾ ಅಥವಾ ನೀವು ಅಲ್ಲೇ ಇರೋ ಕಡೆನೇ ನಿಂತುಬಿಡ್ತೀರಾ ಅನ್ನೋದು. ಪ್ರತಿ ದಿನ ಸಂಬಂಧಗಳು ಇಂಪ್ರೂವ್ ಆಗ್ತಾ ಹೋಗಬೇಕು. ಯು ಶುಡ್ ಎನ್ಹ್ಯಾನ್ಸ್ ದಿ ರಿಲೇಷನ್ಶಿಪ್ ಬೈ ಬೀಯಿಂಗ್ ಟುಗೆದರ್, ಆ ಫೀಲಿಂಗ್ ದಟ್ ಒನ್ನೆಸ್ ಇನ್ ದಿ ಫ್ಯಾಮಿಲಿ. ಅದರಿಂದ ಬೆಳಗ್ಗೆ ಎದ್ದರೆ ಇವತ್ತು ನನ್ನ ಫ್ಯಾಮಿಲಿನಲ್ಲಿ ನಾನು ಹೇಗೆ ನಡ್ಕೊಳ್ತೀನಿ. ನಾವು ಇರೋದೇ ಸ್ವಲ್ಪ ಹೊತ್ತು ಮನೆಯಲ್ಲಿ ಎಲ್ಲರೂ. ಆ ಟೈಮ್ನಲ್ಲಿ ಎಲ್ಲರೂ ಅವ್ರವ್ರು ಬೆಸ್ಟ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ, ನಿಜವಾಗ್ಲೂ ಒಂದು ಫ್ಯಾಮಿಲಿ ಒಂದು ತುಂಬ ಆದರ್ಶವಾದ ಒಂದು ಸಂಸ್ಕಾರವನ್ನು ಕೊಡುವಂತಹ ಒಂದು ಕೇಂದ್ರವಾಗುತ್ತಲ್ವ.